ಐಟಮ್ಸ್ ನ ಶಾಪಿಂಗ್ ಮಾಡಿದ್ವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್, ಅಂದರೆ ಫ್ರೈಡೇ ವ್ಲಾಗ್. ಬೆಳಗ್ಗೆ ಅಂದರೆ ಮಧ್ಯಾಹ್ನನೇ ಆಗ್ತಾ ಬಂತು 12:30. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನೆಕ್ಸ್ಟ್ ಮಂತ್ ಹಬ್ಬ ಇರೋದ್ರಿಂದ ಅದು ಇದು ಶಾಪಿಂಗ್ ಕೆಲಸ ಇನ್ನೂ ಹಾಗೆ ಇದೆ. ಸೊ ನೆನ್ನೆ ಅರ್ಧಂಬರ್ಧ ಮುಗಿಸ್ಕೊಂಡು ಬಂದ್ವಿ ಮಕ್ಕಳಿರೋದ್ರಿಂದ. ಇವತ್ತು ಇಬ್ಬರು ಮಲಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫಸ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಬಿಡೋಣ, ಅಂದರೆ ಅದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಕೆಲಸ ಏನು ಅಂತ ನೋಡಬೇಕು. ಸೊ ಈಗ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ನನಗೀಗ ಹಳೆ ಬ್ಲೌಸ್ಗಳು ಯಾವುದೂ ಆಗ್ತಾಯಿಲ್ಲ. ಸೊ ಮೈ ಅಳತೆನೇ ಕೊಡ್ತಾ ಇದೆ. ಲಾಸ್ಟ್ ಟೈಮ್ ಆಲ್ರೆಡಿ ಒನ್ಸ್ ಇವ್ರ ಹತ್ರ ಕೊಟ್ಟಿದ್ದೆ ನಾನು, ಬಟ್ ನನಗೇನೋ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಸರಿ ಹೋಗಿರಲಿಲ್ಲ. ಅದನ್ನೇ ಅವ್ರಿಗೆ ನಾನು ಡೀಟೇಲಿಂಗಾಗಿ ಹೇಳ್ತಾ ಇದ್ದೆ, ಈ ಸಲ ನನಗೆ ಮಿಸ್ ಮಾಡಬೇಡಿ, ಹಬ್ಬಕ್ಕೆ ಬೇಕಿರೋದು ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿ ಹೊಲಿತಾರೆ, ಬಟ್ ಫಸ್ಟ್ ಟೈಮ್ ಎಲ್ಲ ಸ್ವಲ್ಪ ಫಿಟ್ಟಿಂಗ್ ಏನೋ ಪ್ರಾಬ್ಲಮ್ ಆಯಿತು ಅಂತ ಅನ್ಸುತ್ತೆ. ಸೊ ನೀವು ಯಾರಾದರೂ ಸುಂಕದ ಕಟ್ಟೆಯಲ್ಲಿದ್ದರೆ ನಿಯರ್ ಬೈ ಇದ್ದರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಬಸ್ ಸ್ಟ್ಯಾಂಡ್ ಹತ್ರನೇ ಮೇಲ್ಗಡೆನೆ ಸಿಗುತ್ತೆ ಅಂಗಡಿ ಇದು. ಸೊ ಚೆನ್ನಾಗಿ ಹೊಲ್ಕೊಡ್ತಾರೆ. ಯೂಶಲಿ ಗೊತ್ತಿರುತ್ತೆ ಟೈಲರ್ಸ್ಗಳು ಆನ್ ಟೈಮ್ ಯಾರು ಕೊಡಲ್ಲ, ಇವರು ಸ್ವಲ್ಪ ಡಿಲೇ ಮಾಡಿಬಿಟ್ಟು ಚೆನ್ನಾಗಿ ಹೊಲ್ಕೊಡ್ತಾರೆ. ಅಕ್ಕರೆಲ್ಲ ಆಲ್ರೆಡಿ ಸ್ಟಿಚಿಂಗ್ ಹಾಕಿದ್ರು, ಬಟ್ ನಂದು ಮಾತ್ರ ಬ್ಯಾಲೆನ್ಸ್ ಇತ್ತು. ಸೊ ನಾನೇನು ಕೊಟ್ಟಿರಲಿಲ್ಲ. ಸೊ ನಾನು ಎಲ್ಲ ಅಳತೆ ಕೊಟ್ಬಿಟ್ಟು ಸೊ ಎಲ್ಲ ಒಟ್ಟಿಗೆ ಕೊಡಿ ಬೇಗನೆ ಬೇಕು ಅಂತ ಹೇಳಿಬಿಟ್ಟು ಬಂದ್ವಿ. ಸೊ ಇದಾದಮೇಲೆ ಸ್ವಲ್ಪ ಸ್ಯಾರಿ ಶಾಪಿಂಗ್ ಇತ್ತು, ಹೋಗಿದ್ವಿ. ಬಟ್ ಅಲ್ಲೇನೋ ನಮಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸ್ವಲ್ಪ ಫ್ಯಾನ್ಸಿ ಸೀರೆ ಎಲ್ಲ ತೊಗೊಂಡ್ರು ಅಕ್ಕರು, ಬಟ್ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಸೊ ಅದಾಗಲಿಲ್ಲ. ಅದಾದಮೇಲೆ ಮನೆಗೆ ಹೋಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಮಲ್ಲೇಶ್ವರಂಗೆ ಹೊರಟಿದ್ವಿ. ಸೊ ನಾನು ದೊಡ್ಡಕ್ಕ ಇಬ್ಬರೇ ಹೊರಟಿದ್ವಿ. ಮಕ್ಕಳನ್ನ ಅಂದರೆ ಅವಳಿಗೆ ಚೆನ್ನಾಗಿ ಫೀಡ್ ಮಾಡಿ, ಸೊ ಮಕ್ಕಳೆಲ್ಲ ತುಂಬ ಇದ್ರಲ್ಲ ಇರ್ಬೋದು ಅಂತ ಅಂದ್ಕೊಂಡು ಫಸ್ಟ್ ಟೈಮ್ ಅವಳನ್ನ ಬಿಟ್ಬಿಟ್ಟು ಹೊರಟಿದ್ದು. ಸೊ ಮನೆಯಿಂದ ಹತ್ರ ಇತ್ತು ಮಲ್ಲೇಶ್ವರಂ, ಒಂದು 15 to 20 ಮಿನಿಟ್ಸಲ್ಲೆಲ್ಲ ನಾವು ರೀಚ್ ಆಗ್ಬೋದು ಅಂತ ಇತ್ತು. ಸೊ ಹಾಗಾಗಿ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಒಂದು 5 o'clock ಅಂದರೆ ಒಂದು 4:45 ಹಂಗೆಲ್ಲ ಹೊರಟ್ವಿ. ಸೊ ಸ್ಕೂಲಿಂದ ಮಕ್ಕಳೆಲ್ಲ ಬಂದಮೇಲೆ ಎಲ್ಲರೂ ಬಿಟ್ಬಿಟ್ಟು ಅವಳಿಗೆ ಚೆನ್ನಾಗಿ ಊಟ ಎಲ್ಲ ಮಾಡಿಸಿ ಬಿಟ್ಟು ಹೊರಟ್ವಿ. ಸೊ ಫಸ್ಟ್ ಟೈಮ್ ಬಿಟ್ಟು ಹೋಗಿದ್ದು, ಬಟ್ ಏನು ಕಾಟ ಕೊಡಲಿಲ್ಲ, ಚೆನ್ನಾಗಿದ್ಲಂತೆ. ಸೊ ನೆಕ್ಸ್ಟ್ ಮಲ್ಲೇಶ್ವರಂ 8th Cross ಸ್ಟ್ರೀಟ್ ಶಾಪಿಂಗಿಗೆ ಬಂದ್ವಿ. ಸೊ ನಮಗೆ ಕೆಲವೊಂದು ಐಟಮ್ಸ್ಗಳು ತೊಗೋಬೇಕು ಅಂತ ಇತ್ತು. ಸೊ ಅಲ್ಲೇ ನೋಡ್ತಾ ಇದ್ವಿ, ಬಟ್ ಯಾವುದೂ ಸೆಟ್ ಆಗಲಿಲ್ಲ ಅಂತ. ಸೊ ಕೊನೆಗೆ ಫೈನಲಿ ಮಲ್ಲೇಶ್ವರಂಗೆ ಬಂದ್ವಿ. ಸೊ ಕುರ್ತಾಸಲ್ಲೂ ಅಂತೂ ನಿಮಗೆ ತುಂಬ ವೆರೈಟೀಸ್ ಇದೆ. ರೋಡಲ್ಲಂತೂ ಹಾಕಿರ್ತಾರೆ 700 per set ಅಂತ. ಅದಾದಮೇಲೆ ಸ್ವಲ್ಪ ರೆಡಿಮೇಡ್ ಬ್ಲೌಸ್ಗಳು ಬೇಕಿತ್ತು ಅಂತ ಬಂದ್ವಿ, ಬಟ್ ತುಂಬ ಕಾಸ್ಟ್ ಹೇಳಿದ್ರು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬಟ್ ಕಾಸ್ಟ್ ಏನೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ತಗೊಳ್ಳಿಲ್ಲ ನಾವು. ಏನಿಲ್ಲ, ಎಲ್ಲ ಒಂದು 2000 ರೇಂಜಲ್ಲಿ ಹೇಳ್ತಾ ಇದ್ರು. ಸೊ ಪ್ಲೇನ್ ಬ್ಲೌಸಸ್ಗಳು ಅಷ್ಟೇ, ವರ್ಕ್ ಇರೋದೆಲ್ಲ 5,000-6,000ವರೆಗೂ ಹೇಳ್ತಾ ಇದ್ರು. ಸೊ ಬ್ಲೌಸ್ಗಳೆಲ್ಲ ನೋಡಿದ್ವಿ ಒಂದು 2-3 ಅಂಗಡಿ. ಸೊ ಎಲ್ಲ ನಮಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಅಂದ್ಬಿಟ್ಟು ಯಾವುದೋ ತೊಗೊಳ್ಳಿಲ್ಲ. ಸೊ ಮಕ್ಕಳಿಗೆ ಕೆಲವೊಂದು ಸ್ಲಿಪ್ಪರ್ ನೋಡೋಣ ಅಂತ ನೋಡಿದ್ವಿ, ಬಟ್ ಯಾಕೋ ನಮಗೆ ಸೈಜ್ ಸ್ವಲ್ಪ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಸೊ ಇನ್ನೇನು ಮಕ್ಕಳು ಬಟ್ಟೆ ತೊಗೊಂಡಾಗ ಮ್ಯಾಚಿಂಗ್ ತೊಗೊಂಡ್ರಾಯ್ತು ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಸೊ ಅದಾದಮೇಲೆ ಕೆಲವೊಂದು ಕುರ್ತಾಸ್ ತೊಗೊಂಡ್ವಿ. ಸೊ ಎಲ್ಲ ಹೋದ್ಮೇಲೆ ನಾನು ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ವಿ ಏನು ಅಂತ. ಸೊ 8th Cross ಅಲ್ಲೇ ನಿಮ್ಗೆ ಇದೊಂದು ಜ್ಯುವೆಲ್ರಿ ಶಾಪ್ ಸಿಗುತ್ತೆ. ಸೊ ನಾವು ಹೊರಗಡೆ ನೋಡ್ಬಿಟ್ಟು ಏನು ಇಷ್ಟೇ ಚಿಕ್ಕ ಅಂಗಡಿ ಇದೆಲ್ಲ ಬೇಡ ಅಂತ ಅನ್ಕೊಂಡ್ವಿ, ಬಟ್ ಒಂದ್ಸಲ ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಬಟ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಹೊಸ ಡಿಸೈನ್ಸ್ಗಳಿದೆ, ನೀವೇ ನೋಡ್ಬೋದು ಇಲ್ಲಿ. ಸೊ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಈ ಥರ ಸಿಂಗಲ್ ಬ್ಯಾಂಗಲ್ಸ್ ಆಗಿರ್ಬೋದು, ಆಮೇಲೆ ಕಡಾಸ್ಗಳಾಗಿರ್ಬೋದು, ಸ್ಕ್ರೂ ಟೈಪ್ ಅಥವಾ ನಾರ್ಮಲ್ ಬ್ಯಾಂಗಲ್ ಥರ ವೇರ್ ಮಾಡೋದು, ನಾರ್ಮಲ್ ನೆಕ್ಲೇಸ್ಗಳಾಗಿರ್ಬೋದು, ಸೊ ಕಲರ್ ಬ್ಯಾಂಗಲ್ಸ್ಗಳು, ಇಯರಿಂಗ್ಸು, ನೋಸ್ ಪಿನ್ನು ಎಲ್ಲನೂ ಇತ್ತು. A to Z ಬ್ರೈಡಲ್ ಕಲೆಕ್ಷನ್ಸ್ ಆಗಿರ್ಬೋದು,
ಸೊ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಬ್ರೈಡಲ್ ಇದ್ದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಫಿಕ್ಸ್ಡ್ ರೇಟು, ಸೊ ಅಲ್ಲಿ ಬಾರ್ಗಿನ್ ಇಲ್ಲ, ಫಿಕ್ಸ್ಡ್ ರೇಟು. ಬಟ್ ವರ್ತ್ ಇದೆ ಅಂತ ಅನ್ನಿಸ್ತು. ನಾವು ಕೆಲವೊಂದು ಜ್ಯುವೆಲ್ಲರೀಸ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು 2.5 hours ಅಲ್ಲೆಲ್ಲ ಬಂದ್ವಿ. ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಕ್ಕ ಇಲ್ಲಿ ರೊಟ್ಟಿ ಹಾಕ್ತಾ ಇದ್ರು. ಸೊ ನಮ್ಮ ಕಡೆ ಈ ಥರ ಮಾಡಲ್ಲ, ನಾವು ಜೋಳದ ರೊಟ್ಟಿ ಬಡದ್ ಬಿಟ್ಟು ಮಾಡೋದು. ಸೊ ಇವ್ರ ಕಡೆ ಈ ಥರ ಬೆಳಿತಾರೆ. ಬಟ್ ಇದು ಕೂಡ ಒಂದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇದಕ್ಕೆ ಚಟ್ನಿ ಮತ್ತು ಟೊಮೆಟೊ ಗರಿ ಮಾಡಿದ್ರು. ಸೊ ಸುಡುತ್ತೆ ಮಾಡ್ಬೇಕಾರೆ, ಬಟ್ ಆದರೂ ಕೈಯಲ್ಲಿ ಎತ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಈ ಥರ ಗರಿ ಗರಿಯಾಗಿ ದೋಸೆ ಥರ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಚಟ್ನಿ ಮತ್ತು ಗರಿ ಕಾಂಬಿನೇಷನ್, ಟೊಮೆಟೊ ಗರಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ತಿನ್ಕೊಂಡು ಮತ್ತೆ ಇನ್ನೊಂದು ಅಕ್ಕನ ಮನೆಗೆ ಹೋಗಿ. ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಅದೇ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹೋಗಿದ್ವಿ, ನಾನು ಅಕ್ಕ ಇಬ್ಬರೇ ಹೋಗಿದ್ವಿ. ಸೊ ಮಕ್ಕಳಿರೋದ್ರಿಂದ ಆಲ್ಮೋಸ್ಟ್ ಒಂದು 3 hours, 5 o'clock ಹೋಗ್ಬಿಟ್ಟು 8ಗೆಲ್ಲ ವಾಪಸ್ ಬಂದ್ವಿ. ಸೊ ಇಷ್ಟು ಐಟಮ್ಸ್ನ ಶಾಪಿಂಗ್ ಮಾಡಿದ್ವಿ. ಸೊ ನೆನ್ನೆನೆ ತೋರ್ಸೋಣ ಅನ್ಕೊಂಡೆ, ಬಟ್ ತುಂಬ ದಿನ ಆದಮೇಲೆ 2-wheeler ಶಾಪಿಂಗ್ ಮಾಡಿದ್ರಿಂದ ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ತೋರ್ಸೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲ ಮಿಕ್ಸ್ ಇದೆ. ನಾನು ಕೆಲವೊಂದು ತೊಗೊಂಡಿದ್ದೀನಿ, ಇಬ್ಬರಕ್ಕನೂ ಸ್ವಲ್ಪ ಪರ್ಚೇಸ್ ಮಾಡಿದ್ದಾರೆ. ಸೊ ಒಬ್ಬರು ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದಾರೆ, ಇನ್ನೊಬ್ರು ಸ್ವಲ್ಪ ತೊಗೊಂಡಿದ್ದಾರೆ. ಸೊ ಎಲ್ಲ ಮಿಕ್ಸ್, ಇಷ್ಟು ಜನ ಸೇರಿ ಇಷ್ಟು ತೊಗೊಂಡಿರೋದು. ಸೊ ಫಸ್ಟ್ ಐಟಮ್ ಬಂದು ಇದು ಕ್ಯೂಟ್ ಹ್ಯಾಂಡ್ ಬ್ಯಾಗ್ಸ್ಗಳು. ಸೊ ಸ್ಲಿಂಗ್ ಥರ ಏನಿಲ್ಲ, ಜಸ್ಟು ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಅಷ್ಟೇ. ಪ್ರಿಂಟ್ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಸೊ ಇದರಲ್ಲೇ ನಾನು 2 ತೊಗೊಂಡಿದ್ದೀನಿ. ಸೊ ಇದು ಒಂದು ಪ್ರಿಂಟ್ ಇದೆ, ಇದು ಒಂದು ಪ್ರಿಂಟ್ ಇದೆ. ಸೊ 250 ಏನೋ ಹೇಳಿದ್ರು ಒಂದು. ಸೊ ಕೊನೆಗೆ ಬಾರ್ಗಿನ್ ಎಲ್ಲ ಮಾಡಿ 225 ಅಂದರೆ 25 rupees ಬಿಟ್ಟರು. ಸೊ ಇದನ್ನು ತೊಗೊಂಡ್ವಿ. ಇದು ಆ್ಯಕ್ಚುಲಿ 3 ತೊಗೊಂಡಿರೋದು. ಸೊ ಪ್ರಿಂಟ್ ಇರೋದ್ರಿಂದ ನಾನು ಅದೆರಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದು ಪಾಪುಗೆ ಕೆಲವೊಂದು ಸಾಕ್ಸ್ಗಳು ತೊಗೊಂಡ್ವಿ. ನೆಕ್ಸ್ಟ್ ಇದು ಕ್ಲಿಪ್ಸ್ಗಳು. ಸೊ ಎಲ್ಲೋದ್ರೂ ನಾನು ತಗೋತಾ ಇರ್ತೀನಿ, ಬಿಕಾಸ್ ನನ್ನ ಕೂದಲಿಗೆ ಅದು ಹೋಗ್ತಾ ಇರುತ್ತೆ. ಸೊ ಇದು ಪರ್ಲ್ ಡಿಸೈನಲ್ಲಿ ತುಂಬ ಚೆನ್ನಾಗಿ ಅನಿಸ್ತು. ಸೊ ಇದು ಒಂದು ಕ್ಲಿಪ್ಪು, ಇದು ನಾರ್ಮಲ್ ಡುವೆಲ್ ಕಲರಲ್ಲಿದೆ. ಇದು ಒಂದು, ಇದು ಅಷ್ಟೇ ಪರ್ಲಲ್ಲಿದೆ. ಸೊ ಈ ಥರ ಸ್ಮಾಲ್ ಕ್ಲಿಪ್, ಇದು ಒಂದು ತೊಗೊಂಡೆ. ಸೊ ಇನ್ನೂ ತೊಗೋಬೋದಿತ್ತು, ಶಾಪಿಂಗ್ ಮಾಡ್ಬೋದಿತ್ತು, ಬಟ್ ಪಾಪುನ ಬಿಟ್ಟು ಹೋಗಿರೋದ್ರಿಂದ ನನಗೆ ತುಂಬ ಗಜಿಬಿಜಿ ಆಗೋಯಿತು. ಸೊ ಅವಳು ಮಕ್ಕಳಿರೋದ್ರಿಂದ ಏನಷ್ಟು ಅಳ್ತಾ ಇರಲಿಲ್ಲ, ನಾನು ಬರೋವರೆಗೂ ಆರಾಮಾಗಿ ಇದ್ಲು. ಸೊ ನೆಕ್ಸ್ಟ್ ಬಂದು ಕುರ್ತಾಗಳು ಮಾತ್ರ ನಿಮಗೆ ಮಲ್ಲೇಶ್ವರಮಲ್ಲಿ ತುಂಬ ವೆರೈಟೀಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಫುಲ್ ಸೆಟ್ ಅಂದರೆ 3 piece ಟಾಪು, ಬಾಟಮ್ ಮತ್ತು ದುಪ್ಪಟ್ಟ ಇಷ್ಟು ಸೇರಿ 700, 750 ಇಷ್ಟಕ್ಕೆಲ್ಲ ಸೇಲ್ ಮಾಡ್ತಿದ್ದಾರೆ. ಸೊ ಎಲ್ಲರ ಹತ್ರನೂ ತುಂಬ ವೆರೈಟೀಸ್ ಇತ್ತು. ಸೊ ಚೆನ್ನಾಗಿತ್ತು. ಸೊ ಫಸ್ಟ್ ಬಂದು ಇದು ನಾನು ತೊಗೊಂಡಿದ್ದು. ಈಗಂತೂ ಇದು ಎಲ್ಲ ಕಡೆ ನೀವು ಯಾವ ಆನ್ಲೈನ್ ಶಾಪಿಂಗ್ ನೋಡಿ, ಆಫ್ಲೈನ್ ಶಾಪಿಂಗ್ ನೋಡಿ, ಈ ಥರ ಪ್ರಿಂಟ್ ಇದ್ದೇ ಇರುತ್ತೆ. ಸೊ ಇದು ಈ ಥರ ಟಾಪ್, ಈ ಪ್ರಿಂಟ್ ಇರೋ ಥರ ಈ ಥರ ಡಿಸೈನ್ ಇರೋದು, ಇದು ಒಂದು ತೊಗೊಂಡಿದ್ದೀನಿ. ಸೊ ಫುಲ್ ಲೆಂತ್ ಈ ಥರ ಬರುತ್ತೆ. ಸೊ ನಾನು ಹೀಗೆ ವೇರ್ ಮಾಡಲ್ಲ, ಏನು ತೋರಿಸಲ್ಲ. ನೆಕ್ಸ್ಟ್ ಹಾಕೊಂಡಾಗ ಯಾವಾಗಲಾದರೂ ನಿಮಗೆ ಗೊತ್ತಾಗುತ್ತೆ ವಿಡಿಯೋಸಲ್ಲಿ. ಸೊ ಇದು ಅಷ್ಟೇ ಚೆನ್ನಾಗಿದೆ, ವರ್ಕು ತುಂಬ ಚೆನ್ನಾಗಿದೆ. ಸೊ 700 rupeesಗೇನೋ ಕೊಟ್ಟಿದ್ದು ನಾನು. ಇದಕ್ಕೆ ದುಪ್ಪಟ್ಟ ಬರಲಿಲ್ಲ, ಇಲ್ಲ ಅಂತ ಹೇಳಿದ್ರು. ಇದಕ್ಕೆ ನಾರ್ಮಲ್ ಇದು ಪ್ಲಾಜೋಸ್ ಪ್ಯಾಂಟ್ಗಳು ಬರುತ್ತಲ್ಲ, ಸೊ ಆ ಥರ ಫುಲ್ ಫ್ರೀ ಪ್ಯಾಂಟ್ ಇದೆ. ಸೊ ಇದು ಒಂದು ಸೆಟ್ಟು. ಸೊ ನೆಕ್ಸ್ಟ್ ಆ ಡ್ರೆಸ್ ಬಂದು ಈ ಥರ ಇದೆ ಡಿಸೈನು. ಸೊ ಎಲ್ಲ ನಮಗೆ ಆಲ್ಮೋಸ್ಟ್ ಫೆಸ್ಟಿವಲ್ ವೇರ್ಗೆ ಬೇಕಿರೋದ್ರಿಂದ ಸೊ ಸ್ವಲ್ಪ ವರ್ಕ್ ಇರೋ ಥರನೇ ನೋಡಿ ತೊಗೊಂಡ್ವಿ. ನಿಮಗೆ ರೆಗ್ಯುಲರ್ ವೇರ್ ಟಾಪ್ಸ್ಗಳು ಕೂಡ ಆರಾಮಾಗಿ ಆಫೀಸ್ ವೇರ್, ಕಾಲೇಜ್ ವೇರ್ ಯಾವ್ದು ಬೇಕಾದರೂ ಸಿಗುತ್ತೆ. ಸೊ ಇದು ಬಂದು ಅಷ್ಟೇ ಈ ಥರ ಡಿಸೈನ್ ಇದೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಈ ಥರ ಲೈಟ್ ಪಿಂಕ್ ಕಲರಲ್ಲಿದೆ. ಸೊ ವೇಲ್ ತುಂಬ ಗ್ರ್ಯಾಂಡ್ ಆಗಿದೆ ಇದು. ಸೊ ಪಿಂಕ್, ಡಾರ್ಕ್ ಪಿಂಕಲ್ಲಿದೆ. ಆಮೇಲೆ ಇದಕ್ಕೆ ಬಂದ್ಬಿಟ್ಟು ಇದು ನಾರ್ಮಲ್ ಪ್ಯಾಂಟ್ ಬರುತ್ತೆ. ಸೊ ಇಷ್ಟು ಈ ಸೆಟ್. ಸೊ ನೆಕ್ಸ್ಟ್ ಬಂದು ಈ ಸೆಟ್, ಇದನ್ನು ನಾನು ತೊಗೊಂಡೆ. ಸೊ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ. ಸೊ ಡಿಸೈನ್ ಕೂಡ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಥರ ಬರುತ್ತೆ ವರ್ಕು, ವಿ ಶೇಪಲ್ಲೇನೋ ಇದೆ. ಸೊ ವರ್ಕ್ ಇಷ್ಟ ಆಯಿತು ನನಗೆ ಇದು. ಸೊ ಇದಕ್ಕೆ ಬಂದು ಇದು ಸಾಫ್ಟ್ ಆಗಿರುವಂತಹ ದುಪ್ಪಟ್ಟ ಬಂದಿದೆ. ನೆಕ್ಸ್ಟ್ ಈ ಕಲರಲ್ಲಿ ಪ್ಯಾಂಟ್ ಬಂದಿದೆ. ಸೊ ಇದು ಒಂದು ಸೆಟ್. ನೆಕ್ಸ್ಟು ಇನ್ನೊಂದು ಅಕ್ಕ ಈ ಡ್ರೆಸ್ ತೊಗೊಂಡ್ರು. ಸೊ ಇದು ಅಂತ ವರ್ಕ್ ಇಲ್ಲ, ಅವ್ರು ನಮ್ಗೆ ವರ್ಕ್ ಇರೋದೇನು ಬೇಡ, ಸೊ ಇದೇ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಸೊ ಇದನ್ನು ತೊಗೊಂಡ್ರು. ಇದು ವಿತ್ ಲೈನಿಂಗ್ ಇದೆ. ಸೊ ಚೆನ್ನಾಗಿದೆ ಡಿಸೈನ್ ಎಲ್ಲ. ಸೊ ಇದು ಕ್ಲಾತ್ ಪ್ರಿಂಟ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಸೊ ಈ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಸೊ ಸ್ವಲ್ಪ ಶೈನಿಂಗ್ ಫಿನಿಶ್ ಥರ ಬರುತ್ತೆ. ಸೊ ನೈಟ್ಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದಕ್ಕೆ ಬಂದು
ದುಪ್ಪಟ್ಟ ಇದನ್ನ ಕೊಟ್ಟಿದ್ದಾರೆ. ಇದು ಅಷ್ಟೇ ಸ್ವಲ್ಪ ವರ್ಕ್ ಇರುವಂತಹ ದುಪ್ಪಟ್ಟ. ನೆಕ್ಸ್ಟ್ ಬಂದ್ಬಿಟ್ಟು ಇದು ನಾರ್ಮಲ್ ಬ್ಲ್ಯಾಕ್ ಪ್ಯಾಂಟ್ ಕೊಟ್ಟಿದ್ದಾರೆ. ಇಷ್ಟು ಇದೆ. ನೆಕ್ಸ್ಟು ನಮ್ಮಮ್ಮ ಕೆಲವೊಂದು ಸಿಂಪಲ್ ಕುರ್ತಾಸ್ಗಳು ತೊಗೊಂಡು ಬಾ ಅಂತ ಹೇಳಿದ್ರು. ಸೊ ಅವ್ರಿಗೂ ಅಂತ ಒಂದೆರಡು ತೊಗೊಂಡೆ. ಸೊ ಇಷ್ಟು ತೋರಿಸಿದ್ದು ನಾನು ಎಲ್ಲ ಫುಲ್ ಸೆಟ್ಟು 700. ಈಗ ತೋರಿಸೋ ಸಿಂಪಲ್ ಕುರ್ತಾಗಳೆಲ್ಲ ನಿಮಗೆ 200ಗೆಲ್ಲ ಸಿಗುತ್ತೆ. ಸೊ ಇದು ಸಿಂಪಲ್ ಕುರ್ತಾ ಇದು. ಸೊ ಪಿಂಕ್ ಕಲರಲ್ಲಿದೆ, ಚೆನ್ನಾಗಿದೆ ಕ್ವಾಲಿಟಿ. 200 ಅಂತ ಹೇಳಂಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ಒಂದು. ನೆಕ್ಸ್ಟು ಇದು ಒಂದು. ಇದು ಪ್ರಿಂಟ್ ಚೆನ್ನಾಗಿದೆ ಅಂತ ತೊಗೊಂಡೆ. ಸೊ ಇದು ಒಂದು. ಸೊ ಎಲ್ಲ ವೇವ್ ಮಾಡಿದ್ವಿ, ಬಟ್ ಸ್ವಲ್ಪ ಲೂಸ್ ಇದೆ. ಸೊ ಸ್ವಲ್ಪ ಫಿಟ್ಟಿಂಗ್ ಮಾಡಿಸಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಇಷ್ಟು ಬಂದ್ಬಿಟ್ಟು ಕುರ್ತಾಸ್ಗಳು. ನೆಕ್ಸ್ಟ್ ಬಂದು ಮತ್ತೆ ಒಂದು ಇಮಿಟೇಷನ್. ಸೊ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಇಮಿಟೇಷನ್ ಜ್ಯುವೆಲ್ರಿ ಶಾಪಿಗೆ ಹೋಗಿದ್ದು. ಕಡಾಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಆಮೇಲೆ ಬ್ಯಾಂಗಲ್ಸು, ನೆಕ್ಲೆಸ್ ಎಲ್ಲ ಚೆನ್ನಾಗಿತ್ತು. ಸೊ ಅಲ್ಲಿ ಕೆಲವೊಂದು ಶಾಪಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು, ಬೇಕಿದ್ರೆ ಹೋಗಿ ಟ್ರೈ ಮಾಡ್ಬೋದು. ಸೊ ಫಸ್ಟ್ ಬಂದ್ಬಿಟ್ಟು ಇದು ಬ್ಯಾಂಗಲ್. ಸೊ ಈ ಥರ ಬರುತ್ತೆ. ಸೊ ಅಂದರೆ ವಿತ್ ಸ್ಕ್ರೂ ಟೈಪ್ ಬರುತ್ತೆ ಇದು. ಸೊ ನೀವು ಆರಾಮಾಗಿ ಬ್ಯಾಕ್ ಸೈಡ್ ಯಾವಾಗ ಬೇಕಾದರೂ ಹಾಕ್ಕೊಂಡು ರಿಮೂವ್ ಮಾಡ್ಬೋದು. ಸೊ ಲಕ್ಷ್ಮಿ ಇರೋ ಥರ ಡಿಸೈನ್ ಇದೆ ಇದು. ಸೊ ಈ ಥರ ಬರುತ್ತೆ. ಸೊ ಇದು ಒಂದು ಸೆಟ್ಟು. ಇದು 2-6 ಸೈಜಲ್ಲೇನೋ ಇದೆ. ಸೊ ಇದು ಕಾಸ್ಟ್ ಎಷ್ಟಾಯಿತು ಅಂತಂದರೆ ಸೊ ಇದು ಆಲ್ಮೋಸ್ಟ್ 1200 ಆಯಿತು 2 ಬ್ಯಾಂಗಲಿಗೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು, ಇದು ಸ್ವಲ್ಪ ಆಂಟಿಕ್ ಫಿನಿಶಿಂಗ್ ಇರ್ತಾ ಬರುತ್ತೆ. ಸೊ ಇದು ಕೂಡ ಅಷ್ಟೇ ವಿತ್ ಸ್ಕ್ರೂ ಥರ ಈ ಥರ ಬರುತ್ತೆ ಇದು. ಸೊ ಇದು ಅಷ್ಟೇ ಒಂದು 700 ಅಂದರೆ ಸೊ ಒಂದು 700, ಎರಡಕ್ಕೂ ಸೇರಿ 1400 ಏನೋ ಆಯಿತು. ಬಟ್ ತುಂಬ ಚೆನ್ನಾಗಿದೆ ಇದು. ಸೊ ಲಕ್ಷ್ಮಿ ಡಿಸೈನ್ ಇರೋದು ಎರಡೂ ಅಷ್ಟೇ. ಸೊ ಇದು ಬ್ಯಾಂಗಲ್ಲು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ಮಾಲ್ ನೆಕ್ಲೆಸ್ ಆರ್ ಚೋಕರ್ ಎನಿಥಿಂಗ್. ಸೊ ಚೆನ್ನಾಗಿದೆ. ಇದು ಅಷ್ಟೇ ಸಿಂಪಲ್ ಆಗಿರೋದು ಒಂದು ಬೇಕಿತ್ತು ನನಗೆ. ಸೊ ಈ ಥರ ಬರುತ್ತೆ. ಸೊ ಈ ಥರ ಇದೆ. ವರ್ಕು ಅಷ್ಟೇ. ಸೊ ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಈ ಥರ ಬರುತ್ತೆ. ಆಮೇಲೆ ಒಂದು ರೂಬಿ ವರ್ಕಲ್ಲಿ ಏನೋ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ನಾರ್ಮಲ್ ಲಕ್ಷ್ಮಿ ಡಿಸೈನ್ ಇದೆ. ಸೊ ಇದಕ್ಕೆ ಕ್ಯೂಟ್ ಆಗಿರುವಂತಹ ಇಯರಿಂಗ್ ಕೂಡ ಇದೆ. ಸೊ ಈ ಥರ ಬರುತ್ತೆ. ಸೊ ಇಷ್ಟು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಇನ್ನು ಹಬ್ಬ ಆಗೋವರೆಗೂ ನಮ್ಮದು ಶಾಪಿಂಗ್ ಮುಗಿಯಲ್ಲ. ಸೊ ನಡೀತಾನೆ ಇರುತ್ತೆ. ನಾವು ಅಂದ್ಕೊಂಡಿದ್ವು ತೊಗೋಬೇಕು ಅಂತ. ಸೊ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನಾವು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೀವಿ. ಸೊ ಎಲ್ಲ ಬರಬೇಕು. ಸೊ ಸದ್ಯಕ್ಕೆಲ್ಲ ಆಗಿದೆ. ಮಕ್ಕಳದಿನ್ನೂ ಯಾವುದೂ ಶಾಪಿಂಗ್ ಆಗಿಲ್ಲ. ಮಕ್ಕಳಿಗೆ ಬಟ್ಟೆಗಳು, ಇನ್ನೂ ಅವ್ರಿಗೆ ಫುಟ್ವೇರ್ ಅಂತೆ, ಆಕ್ಸೆಸರೀಸ್ ಅಂತೆ, ಇನ್ನೂ ಅವೆಲ್ಲ ಇನ್ನೂ ಪೆಂಡಿಂಗ್ ಇದೆ. ಸೊ ಅವ್ನು ಯಾರು ಕರ್ಕೊಂಡು ಹೋಗಿರ್ಲಿಲ್ವಲ್ಲ. ಸೊ ಹಾಗಾಗಿ ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಶಾಪಿಂಗ್ ಮಾಡಿದ್ನಲ್ಲ ಅದೆಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಇವತ್ತಿಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.